ಓಕೆ. ಸೊ ನಾನು ಪ್ರೀವಿಯಸ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ? ಓಕೆ, ಅಸೆಟ್ ಅಕೌಂಟಿಂಗ್ ಮಾಡ್ತಾ ಇದ್ವಲ್ವಾ? ಸೊ ಅಸೆಟ್ ಅಕೌಂಟಿಂಗ್ ಅಲ್ಲಿ ಸೊ ನಿಮಗೆ ಲೇಔಟ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಅಂಡ್ ಅಸೆಟ್ ಕ್ಲಾಸ್ ಕೂಡ ಡಿಫೈನ್ ಮಾಡಿದ್ವಿ. ಓಕೆ, ಸೊ ಅಸೆಟ್ ಕ್ಲಾಸ್. ಸೊ ನಾವು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಆದ್ಮೇಲೆ ಯಾವ ತರ ಅಸೆಟ್ ಕ್ರಿಯೇಟ್ ಮಾಡೋದು ನೋಡೋಣ. ಓಕೆ, let me change my network. So it's fine. ಓಕೆ, ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಸೆಟ್ ಮಾಡಬೇಕು. ಅದಾದ್ಮೇಲೆ ಡಿಪ್ರಿಸಿಯೇಷನ್ ಏರಿಯಾನ ಡಿಫೈನ್ ಮಾಡ್ತಾ ಹೋಗ್ಬೇಕು. ಸೊ ಡಿಫೈನ್ ಡಿಪ್ರಿಸಿಯೇಷನ್ ಏರಿಯಾ. ಸೊ ಇವಾಗ ಏನ್ ಡಿಪ್ರಿಸಿಯೇಷನ್ ಏರಿಯಾಸ್ ಇದೆ, ಸೊ ಇದ್ರಲ್ಲಿ ನೀವು ಯಾವ್ದೆಲ್ಲ ಯೂಸ್ ಮಾಡ್ತೀರಾ, ಸೊ ಅದೆಲ್ಲ ಡಿಪ್ರಿಸಿಯೇಷನ್ ಏರಿಯಾನ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಅಲೋ ಮಾಡೋದು, ಅಥವಾ ನಿಮ್ಗೆ ಪಾಸಿಟಿವ್ ವ್ಯಾಲ್ಯೂಸ್ ಕೂಡ ಅಲೋ ಮಾಡೋದು, ಈ ತರ ಇದ್ರೆ ಸೊ ಏನಾದ್ರು ಚೇಂಜಸ್ ಮಾಡಬೇಕು ಅಂದ್ರೆ ಇದ್ರಲ್ಲಿ ನಾವು ಚೇಂಜಸ್ ಕೂಡ ಮಾಡ್ಬೋದು ವ್ಯಾಲ್ಯೂ ಮೇಂಟೆನೆನ್ಸ್ ಅಲ್ಲಿ. ಓಕೆ, ಸೊ ಡಿಪ್ರಿಸಿಯೇಷನ್ ಏರಿಯಾಸ್ ನಾವು ಆಲ್ರೆಡಿ ಕಾಪಿ ಮಾಡಿದ್ವಿ. ಸೊ ದಟ್ ಎಲ್ಲ ಡಿಪ್ರಿಸಿಯೇಷನ್ ಏರಿಯಾಸ್ ಇಲ್ಲಿದೆ. ಓಕೆ, ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ವಿ ಹ್ಯಾವ್ ಟು ಡೂ ದ ಚೇಂಜಸ್. ದಟ್ಸ್ ಇಟ್. ಓಕೆ, ಇದೆಲ್ಲ ವ್ಯಾಲ್ಯೂ ಟ್ರಾನ್ಸ್ಫರ್ ಅಷ್ಟೇ. ಸೊ ಡಿಟರ್ಮೈನ್ ದ ಡಿಪ್ರಿಸಿಯೇಷನ್ ಏರಿಯಾ ಇನ್ ಅಸೆಟ್ ಕ್ಲಾಸ್. ಸೊ ಅಸೆಟ್ ಕ್ಲಾಸ್ ವೈಸ್ ನಾವು ಏನು ಅಸೆಟ್ ಕ್ಲಾಸ್ ನ ಡಿಸೈನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಈ ಅಸೆಟ್ ಕ್ಲಾಸಸ್. ಸೊ ಈ ಕ್ಲಾಸಸ್ಗೆ ನೀವು ಡಿಪ್ರಿಸಿಯೇಷನ್ ಏರಿಯಾಸ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಸೆಲೆಕ್ಟ್ ದಿಸ್ ಡಿಪ್ರಿಸಿಯೇಷನ್ ಏರಿಯಾ. ಸೊ ಇವಾಗ ಎಲ್ಲ ಡಿಪ್ರಿಸಿಯೇಷನ್ ಏರಿಯಾನು ಇಲ್ಲಿ ಮೇಂಟೈನ್ ಆಗಿದೆ. ಓಕೆ, ಸೊ ಇದರಲ್ಲಿ ನೀವು ಮೇನ್ ಯಾವ ಡಿಪ್ರಿಸಿಯೇಷನ್ ಏರಿಯಾನ ಆಕ್ಟಿವೇಟ್ ಮಾಡಬೇಕು ಅನ್ನೋದು ನೋಡ್ಕೋಬೇಕು. ಓಕೆ, ಸೊ ಲೇಔಟ್ ಹೆಂಗ್ ಕೊಟ್ಟಿದ್ದೀವಿ, ಸ್ಟ್ಯಾಂಡರ್ಡ್ ಲೇಔಟ್.
ಓಕೆ, ಸೊ ಸ್ಟ್ಯಾಂಡರ್ಡ್ ಲೇಔಟ್ ಇದೆ, ಅದನ್ನೇ ತಗೊಳ್ಳಿ. ಸಾರಿ, ಟಿ ಆರ್ ಬೇರೆ ಟಿ ಆರ್ ಸೇವ್ ಮಾಡ್ಬಿಟ್ಟೆ. ಓಕೆ, if you want to change it, click on transport, select all, including request, enter. ಇದನ್ನ ಚೇಂಜ್ ಮಾಡಿ. ಇವಾಗ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಅಸೆಟ್ ಕ್ಲಾಸ್ ಸೆಲೆಕ್ಟ್, ಫುಲ್ ಬ್ಯಾಕ್ ಹೋಗ್ಬೇಕು. ಸೊ ಇವಾಗ ನಾವು ಟಿ ಆರ್ ನ ಆಡ್. ಓಕೆ, ಸೊ ಗೋ ಬ್ಯಾಕ್. ಸೊ ಇವಾಗ ಬಿಲ್ಡಿಂಗ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಹಾರ್ಡ್ವೇರ್. ಸರಿ, ಡಿಪ್ರಿಸಿಯೇಷನ್ ಇಲ್ಲ. ಸೊ ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಕೀನ ಅಸೈನ್ ಮಾಡಿಲ್ಲ. ಸೊ if I check this, so we'll assign depreciation key. ಸೊ ಇಲ್ಲಿ ನಿಮಗೆ ಡಿಪ್ರಿಸಿಯೇಷನ್ ಕೀ ಅಲ್ಲಿ ಕ್ಯಾಲ್ಕುಲೇಷನ್ ಮೆಥಡ್ ಅಂಡರ್ಲಿ ಸೊ ಯಾವ ತರ ಮೆಥಡ್ಸ್ ಬೇಕು ಡಿಪ್ರಿಸಿಯೇಷನ್ ಕೀಸ್ ನ ಡಿಫೈನ್ ಮಾಡೋದಕ್ಕೆ. ಸೊ ಸ್ಟ್ರೈಟ್ ಲೈನ್ ಮೆಥಡ್, ಬೇಸ್ ಮೆಥಡ್, ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್, ಮ್ಯಾಕ್ಸಿಮಮ್ ಅಮೌಂಟ್ ಮೆಥಡ್, ಮಲ್ಟಿ ಲೆವೆಲ್ ಮೆಥಡ್ ಅಥವಾ ಪೀರಿಯಡಿಕ್ ಕಂಟ್ರೋಲ್ ಮೆಥಡ್, ಇತರ ಡಿಫರೆಂಟ್ ಲೆವೆಲ್ಸ್ ಆಫ್ ಡಿಪ್ರಿಸಿಯೇಷನ್ ಮೆಥಡ್ಸ್ ಇದೆ. ಓಕೆ, ಸೊ ನೀವು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ ಸಮಥಿಂಗ್ ಲೈಕ್ ಇಫ್ ಯು ವಾಂಟ್ ಟು ಡಿಫೈನ್ ದ ಡಿಪ್ರಿಸಿಯೇಷನ್ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಆರ್ ಮ್ಯಾಕ್ಸಿಮಮ್ ಅಮೌಂಟ್ ಮೆಥಡ್ ಯು ಕ್ಯಾನ್ ಡಿಫೈನ್, and if you want to define it in multi-level method also you can define. Okay, so there is a different type of depreciation methods. Depreciation to calculation methods, so different method ಇದೆ. ಓಕೆ, ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಲೈಕ್ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಸೊ ಯಾವ ತರ ಡಿಪ್ರಿಸಿಯೇಷನ್ ವರ್ಕ್ ಆಗುತ್ತೆ ಅಂಡ್ ಯಾವ ತರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಅಂತ ಅಲ್ವಾ. ಸೊ ಅದರಲ್ಲಿ ನೀವು ಯಾವ ತರ ಡಿಪ್ರಿಸಿಯೇಷನ್ ಬೇಕು, ಇಫ್ ಇಟ್ ಇಸ್ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್, ಸೊ ಲೆಟ್ ಅಸ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್. ಇಲ್ಲಿ ನೀವು ಡಿಪ್ರಿಸಿಯೇಷನ್ ಕೀನ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಲೈಕ್ ನಾನು ಹೇಳ್ದಂಗೆ ನೀವು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಥವಾ ಡಿಕ್ಲೈನ್ ವ್ಯಾಲ್ಯೂ ಮೆಥಡ್ ಅಂತ ಏನ್ ಕರಿತೀವಿ, ಸೊ ಅದಕ್ಕೆ ನೀವು ಡಿಫೈನ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಕ್ಯಾನ್ ಡಿಫೈನ್ ಎಚ್ ಸಿ ಎಲ್ ಓಕೆ, ದಿಸ್ ಇಸ್ ಡಿಕ್ಲೈನ್ ವ್ಯಾಲೆನ್ಸ್ ಮೆಥಡ್. ಓಕೆ, ಸೊ ಇಲ್ಲಿ ನೀವು ಫ್ಯಾಕ್ಟರ್ಸ್ ಹಾಕ್ಬೇಕು. ಸೊ ಎಷ್ಟು ನಿಮಗೆ ಡಿಕ್ಲೈನ್ ಆಗಬೇಕು, ಡಿಕ್ಲೈನ್ ಫ್ಯಾಕ್ಟರ್, ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಷ್ಟು, ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ಅಂತ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ನೀವು ಯಾವ ತರ ಮೇಂಟೈನ್ ಮಾಡಬೇಕು ಫ್ಯಾಕ್ಟರ್ಸ್ ಅಂತಂದ್ರೆ, ಸೊ ನೀವು
Base can check one second. I will not save this. We show the previous one. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಸೊ ಇಲ್ಲಿ ಇವರು 2% ಹಾಕಿದ್ದಾರೆ. ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ 20 ಇದೆ. ಸೊ 2% ಬಂದ್ಬಿಟ್ಟು ಡಿಕ್ಲೈನಿಂಗ್ ಫ್ಯಾಕ್ಟರ್, ಅಂದ್ರೆ ನಿಮಗೆ 2% ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ 2.5% ಬೇಕು ಅಂದ್ರೆ 2.5% ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಮೆಥಡ್. ಸೊ ಯಾವ ತರ ಮೆಥಡ್ ಬೇಕೋ ಆ ತರ ಮೆಥಡ್ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಮಿನಿಮಮ್ ಪರ್ಸೆಂಟೇಜು ಅಂಡ್ ಮ್ಯಾಕ್ಸಿಮಮ್ ಪರ್ಸೆಂಟೇಜು ಅಂಡ್ ದಿಸ್ ಒನ್ ಇಸ್ ದ ಡಿಕ್ಲೈನ್ ಫ್ಯಾಕ್ಟರ್. ಓಕೆ, ಸೊ ಈ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಡಿಕ್ಲೈನ್ ಆಗಬೇಕು ಅಂತ. ಓಕೆ, ಸೊ ಇವಾಗ ಈ ನಿಮ್ಗೆ ಯಾವ ತರ ರೇಂಜ್ ಬೇಕೋ ಆ ತರ ನಾವು ರೇಂಜ್ ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಗ್ರಾಸ್ ಬ್ಲಾಕ್ ಪರ್ಸೆಂಟೇಜ್ 5%, 10%, 15%, 20%, 25, 40 ಈ ತರ ಮೇಂಟೈನ್ ಮಾಡಿದಾರಲ್ಲ, ಸೇಮ್ ನೀವು ಕೂಡ ಮೇಂಟೈನ್ ಮಾಡ್ಬೋದು. ಇಫ್ ಯು ವಾಂಟ್ ಟು ಕಾಪಿ ದ ಸೇಮ್, ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಕಾಪಿ ಇಟ್. ಓಕೆ, ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ನೀವು ದಟ್ ಆಲ್ಸೋ ಯು ಕ್ಯಾನ್ ಡು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ನೀವು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆ ಅಲ್ವಾ ನಿಮಗೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬ್ಯಾಲೆನ್ಸ್ ಮೆಥಡ್ ಯಾವ ಮೆಥಡ್ ಬೇಕು, ಫಾರ್ ಎಕ್ಸಾಂಪಲ್ ನಾನು ಇವಾಗ HC1 ಅಂತ ತಗೊಂತೀನಿ ಅಂತ ಇಟ್ಕೊಳ್ಳಿ. ಸೊ HC1 ಡಿಪ್ರಿಸಿಯೇಷನ್ ಮೆಥಡ್ 5% ಅಂತ ಅಂದ್ಕೊಂಡು. ಸೊ 5% ಡಿಪ್ರಿಸಿಯೇಷನ್. ಓಕೆ, ಸೊ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ನಿಮಗೆ ಲೈಕ್ 5% ಅಲ್ವಾ. ಸೊ 5% ಹಾಕೊಳ್ಳಿ. ಓಕೆ, ಸೊ ಲೈಕ್ ಸೇವ್ ದಿಸ್, ಗೋ ಬ್ಯಾಕ್. ಓಕೆ, ಸೊ ನಾನು ಇವಾಗ ಏನು ಮೇಂಟೈನ್ ಮಾಡಿದ್ದೀನಿ 5%. ಸೊ ಅದೇ 5% ಹಾಕಿದ್ದೀನಿ. ಮಿನಿಮಮ್ ಅಲ್ಲಿ ಕೂಡ ನೀವು ಬೇಕು ಅಂದ್ರೆ 5% ಮೇಂಟೈನ್ ಮಾಡ್ಕೋಬಹುದು, ಬಿಕಾಸ್ ಮಿನಿಮಮ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 5%. ಓಕೆ, ಸೊ ಈ ತರ ಇರುತ್ತೆ. ಸೇವ್ ಇಟ್. ಸೊ ಇವಾಗ ಡಿಪ್ರಿಸಿಯೇಷನ್ ಕೀ ಕ್ರಿಯೇಟ್ ಮಾಡಿದ್ನಲ್ಲ, ಸೊ ಇದೇ ಡಿಪ್ರಿಸಿಯೇಷನ್ ಕೀಸ್ ನೀವು ಇಲ್ಲಿ ಅಸೈನ್ ಮಾಡಬೇಕು. ಡಿಟರ್ಮೈನ್ ಡಿಪ್ರಿಸಿಯೇಷನ್ ಏರಿಯಾಗೆ ಹೋಗಿ ಡಿಪ್ರಿಸಿಯೇಷನ್ ಕೀಸ್ ನ ಅಸೈನ್ ಮಾಡಬೇಕು. ಡಿಫೈನ್ ಡಿಪ್ರಿಸಿಯೇಷನ್ ಇದೆ, ಡಿಫೈನ್ ಡಿಪ್ರಿಸಿಯೇಷನ್ ಇದೆ, ಸೇಫ್ಟಿ. ಸೊ ಇದಕ್ಕೆ ಸೊ ನಾವು ಡಿಪ್ರಿಸಿಯೇಷನ್ ಕೀನ ಅಸೈನ್ ಮಾಡಬೇಕು. ದಟ್ಸ್ ವಾಟ್ ಯೂಸ್. ಗೋ ಬ್ಯಾಕ್. ಓಕೆ, ಸೊ ಇಲ್ಲಿ ನಾವು ನಮ್ದು ಡಿಪ್ರಿಸಿಯೇಷನ್ ಅಸೆಟ್ ಕ್ಲಾಸ್ಗೆ ಅಸೈನ್ ಮಾಡಬೇಕು. ಡಿಪ್ರಿಸಿಯೇಷನ್ ಏರಿಯಾಸ್ ಬಿಲ್ಡಿಂಗ್. ಫಾರ್ ಎಕ್ಸಾಂಪಲ್ ನಾನು ಕೀ ತಗೊಂಡಿದ್ದೀನಿ ಅಂದ್ರೆ it is not showing. Let me open one more screen. Financial accounting, asset accounting, to the special valuation. Valuation method. So calculation method ನಾವು ಡಿಫೈನ್ ಮಾಡಿದ್ವಿ. ಮೇಂಟೈನ್ ಡಿಪ್ರಿಸಿಯೇಷನ್ ಕೀ. ಸೊ ಇವಾಗ ಡಿಪ್ರಿಸಿಯೇಷನ್ ಕೀ ನಾವು ಏನು ಮೇಂಟೈನ್ ಮಾಡಿದ್ವಲ್ವಾ, HC click on new entries. Maintain the depreciation key is HC 5%. C1 ಅಂತ ಕೊಡ್ತೀವಿ ಸರ್ ಅಲ್ಲಿ ಡೆಪ್ರಿಸಿಯೇಷನ್ ಕೀ. Declaring balance. ಓಕೆ, ಸೊ ಇವಾಗ ಇದನ್ನ ನೀವು ಇನ್ಆಕ್ಟಿವ್ ಸ್ಟೇಟಸ್ ಅಲ್ಲಿ ಇದೆ. ಓಕೆ, ಸೊ ಇಫ್ ವಾಂಟ್ ಟು ಆಕ್ಟಿವ್ ದಿಸ್, ಇದನ್ನ ನೀವು ಆಕ್ಟಿವ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ನೀವು ಅಸೈನ್ಮೆಂಟ್ ಮಾಡಿದ್ಮೇಲೆ ಇದು ಆಕ್ಟಿವ್ ಸಿಂಬಲ್ ಬರುತ್ತೆ, ಅವೆಲ್ಲ ನೀವು ಆಕ್ಟಿವ್ ಮಾಡಬೇಕಾಗುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಅಮೌಂಟ್ ಕಟ್ ಆಫ್ ಏನಿದೆ, ಸೊ ಇದೆಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಇವಾಗ ಒಂದು 10 lakh ಅಸೆಟ್ ಇದೆ ಅಂದ್ರೆ, ಸೊ ಅದಕ್ಕೆ ನೀವು ಡಿಪ್ರಿಸಿಯೇಷನ್ ಲಾಸ್ಟ್ 10% ನೀವು ಕ್ಯಾಲ್ಕುಲೇಟ್ ಮಾಡಲಿಲ್ಲ, 10% ನೀವೇನಾದ್ರು ಸ್ಯಾಲ್ವೇಜ್ ವ್ಯಾಲ್ಯೂ ಅಥವಾ ಕಟ್ ಆಫ್ ವ್ಯಾಲ್ಯೂ ಅಥವಾ ಸೊ ನೀವು ಏನ್ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿತೀವಿ, ಸೊ ಆ ತರ ವ್ಯಾಲ್ಯೂ ಕಟ್ ಆಫ್ ಮೇಂಟೈನ್ ಮಾಡಬೇಕು ಅಂದ್ರೆ ಇಲ್ಲಿ ನೀವು ಒಂದು ಕೀನ ಡಿಫೈನ್ ಮಾಡ್ಬಿಟ್ಟು ಮೇಂಟೈನ್ ಮಾಡಬೇಕು. ಓಕೆ, ಬರ್ತಾ ಇಲ್ಲ. Let me go to assignment calculation method. Activate.
ಆರ್ಡಿನರಿ ಡಿಪ್ರಿಷಿಯೇಷನ್. ಸೊ ಇವಾಗ ನಿಮ್ಗೆ ಫ್ರಮ್ ದ ಸ್ಟಾರ್ಟ್ ಡೇಟ್ ಆಫ್ ಡಿಪ್ರಿಷಿಯೇಷನ್ ಅಂದ್ರೆ ಇವಾಗ ನಿಮ್ಗೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಡಿಪ್ರಿಷಿಯೇಷನ್ ಡೇಟು, ಸೊ ಅವಾಗಿಂದ ತಗೋಬೇಕಾ, ಸೊ ಅಥವಾ ನಿಮಗೆ ಚೇಂಜ್ ಓವರ್ ಪ್ಲಾನ್ ಇದೆಯಾ, ಸೊ ಯಾವ ತರ ಕ್ಯಾಲ್ಕುಲೇಟ್ ಆಗಬೇಕು ಅಂತ ಇದು. ಓಕೆ, ಸೊ ಅಂಡ್ ಬೇಸ್ ಮೆಥಡ್ ಕ್ಯಾಲ್ಕುಲೇಷನ್ಸ್ ಕೂಡ ಮೇಂಟೈನ್ ಮಾಡಬೇಕು. ಸೊ ನೀವು ಯಾವ ತರ ಕ್ಯಾಲ್ಕುಲೇಷನ್ ಮೆಥಡ್ ನ ಡಿಫೈನ್ ಮಾಡಿದೀವಲ್ಲ, ಸೊ ಆ ಮೆಥಡ್ಸ್ ನ ಕೂಡ, ಸೊ ನೀವು ಬೇಸ್ ಮೆಥಡ್ ಏನಿದೆ, ಸೊ ಆ ಬೇಸ್ ಮೆಥಡ್ಸ್ ಮೇಲೆ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾವ್ದಾದ್ರು ಒಂದು ಮೆಥಡ್ ತಗೋಣ. So you can create your new one. ವಿತೌಟ್ ಪ್ರಾಡಕ್ಟ್ ಕೊಟ್ಟು ಯಾವ್ದಾದ್ರು ಒಂದು ಆರ್ಡಿನರಿ ಡಿಪ್ರಿಷಿಯೇಷನ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಸ್ಟ್ಯಾಂಡರ್ಡ್ ಇರುತ್ತೆ, ಬೇಸ್ ಲೈನ್ ಮೆಥಡ್ಸ್ ಎಲ್ಲ ತುಂಬಾ ಇರುತ್ತೆ ಸ್ಟ್ಯಾಂಡರ್ಡ್. ಸೊ ವಾಂಟ್ ಟು ಯೂಸ್ ದಟ್, ಅದನ್ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಡಿಪ್ರಿಷಿಯೇಷನ್ ಇದಾಗ ಬಿಸ್ನೆಸ್ ಫಂಕ್ಷನ್ಸ್ ಅಲ್ಲಿ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಆಕ್ಚುಲಿ ಇದು ಸ್ಟ್ಯಾಂಡರ್ಡ್ ಆಗಿ ಆಕ್ಟಿವೇಟ್ ಎಲ್ಲ ಇರುತ್ತೆ ನಿಮಗೆ ಬ್ಯಾಲೆನ್ಸ್ ಮೆಥಡ್ಸ್ ಎಲ್ಲ. ಸೊ ವಾಂಟ್ ಟು ಚೆಕ್, ಯು ಕ್ಯಾನ್ ಚೆಕ್. ಬೇಸ್ ಮೆಥಡ್ ಸೊ ಸ್ಟ್ಯಾಂಡರ್ಡ್ ಬೇಸ್ ಮೆಥಡ್ ತಗೊಂಡ್ಬೋಣ. 01 ಏನಿದೆ ಇದು ನಾಟ್ ಮೇಂಟೈನ್ ಅನ್ನಿ. ಸೊ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ HC1. ಸೊ HCD ಅಂತ ತಗೊಂಡಿದೆ ಅನ್ಸುತ್ತೆ. ಸೊ ಓಕೆ, ಸೊ ಇದು ಪಿರಿಯಾಡಿಕ್ ಕಂಟ್ರೋಲ್. ಸೊ ಪಿರಿಯಾಡಿಕ್ ಕಂಟ್ರೋಲ್ ಬಂದ್ಬಿಟ್ಟು ನಿಮಗೆ ಯಾವಾಗಿಂದ ನೀವು ಇದನ್ನ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ಸ್ ಸ್ಟಾರ್ಟ್ ಮಾಡಬೇಕು ಆಸ್ ಪರ್ ದ ಪಿರಿಯಾಡಿಕ್ ಕಂಟ್ರೋಲ್ ಅಂತ. ಓಕೆ, ಸೊ ಕಂಟ್ರೋಲ್ ಮೆಥಡ್ ನ ಐಡೆಂಟಿಫೈ ಅಂತ ಮಲ್ಟಿ ಲೆವೆಲ್ ಮೆಥಡ್ ನಾವು ಏನಾದ್ರು ಮೇಂಟೈನ್ ಮಾಡಿದ್ರೆ ಆ ಮಲ್ಟಿ ಲೆವೆಲ್ ಮೆಥಡ್ ಕೂಡ ಅಸೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ಸ್ಕ್ರೀನ್ ಅಲ್ಲಿ ನಿಮಗೆ ತೋರಿಸ್ತಾ ಇದೆ ಅಲ್ವಾ, ಗೋ ಬ್ಯಾಕ್. ಸೊ ಮಲ್ಟಿ ಲೆವೆಲ್ ಮೆಥಡ್, ಸೊ ಮಲ್ಟಿ ಲೆವೆಲ್ ಮೆಥಡ್ ಅಲ್ಲಿ ನೀವು ಡಿಪ್ರಿಷಿಯೇಷನ್ ಏರಿಯಾಸ್ ನ ಮೇಂಟೈನ್ ಮಾಡಿದ್ರೆ ಸೊ ಅದನ್ನ ಅಸೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಿಸ್ಟಿಂಗ್ ಒಂದು ಕೂಡ ತಗೋಬಹುದು. ಸೊ ಆರ್ ಯು ಕ್ಯಾನ್ ಮೇಂಟೈನ್ ದ ನ್ಯೂ ಒನ್ಸ್. ಸೊ ಮಲ್ಟಿ ಲೆವೆಲ್ ಮೆಥಡ್ ತಗೊಂಡು HC1 ಅರೌಂಡ್ ತಗೊಳ್ಳಿ ಮಲ್ಟಿ ಲೆವೆಲ್ ಮೆಥಡ್. ಓಕೆ, ಸೊ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕು ಅಂತ, ಫ್ರಮ್ ದ ಡೇಟ್ ಆಫ್ ಕ್ಯಾಪಿಟಲೈಸೇಷನ್ ಅಸೆಟ್ ಪರ್ಚೇಸ್ ಮಾಡ್ತಿರಲ್ಲ, ಸೊ ಅವತ್ತಿನ ಡೇಟ್ ಇಂದ ಸ್ಟಾರ್ಟ್ ಆಗ್ಬೇಕಾ, ಅಥವಾ ನೀವು ಮಾಸ್ಟರ್ ಡೇಟ್ ಅಲ್ಲಿ ಆರ್ಡಿನರಿ ಡಿಪ್ರಿಷಿಯೇಷನ್ ಮೆನ್ಷನ್ ಮಾಡುವ ಡೇಟ್. ಸೊ ಫ್ರಮ್ ದ ಡೇಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೀನ್ಸ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಆರ್ಡಿನರಿ ಡಿಪ್ರಿಷಿಯೇಷನ್ ಅಂಡ್ ಸ್ಪೆಷಲ್ ಡಿಪ್ರಿಷಿಯೇಷನ್. ಎಲ್ಲದಕ್ಕೂ ನೀವು ಡೇಟ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಚೇಂಜ್ ಓವರ್ ಎಲ್ಲ ನಾವು ಪ್ರೀವಿಯಸ್ಲಿ ತಗೊಂಡಲ್ಲ. ಸೊ ಆ ಥರ. ಸೊ ಕ್ಯಾಪಿಟಲೈಸೇಷನ್ ಡೇಟ್ ಆದರೆ ಕ್ಯಾಪಿಟಲೈಸೇಷನ್ ಡೇಟ್ ಇಂದ ತಗೋಬೇಕು ಅಂಡ್ ಸೇವ್ ದಿಸ್. ಸೊ ಇದ್ರ ಮೇಲೆ ನೀವು ಮಲ್ಟಿ ಲೆವೆಲ್ ಮೆಥಡ್ಸ್ ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಮಲ್ಟಿ ಲೆವೆಲ್ ಮೆಥಡ್ಸ್ ಇವಾಗ ಬಂದ್ಬಿಟ್ಟು ನಾವು ಡಿಫೈನ್ ಮಾಡ್ತಾ ಇರೋದು ಜಸ್ಟ್ ನಿಮಗೆ ಸ್ಟಾರ್ಟಿಂಗ್ ಲೆವೆಲ್ಸ್. ಇದು ಅಂಡರ್ ಅಲ್ಲಿ ನೀವು ಮಲ್ಟಿ ಲೆವೆಲ್ ಮೆಥಡ್ಸ್ ಕೂಡ ಡಿಫೈನ್ ಮಾಡಬೇಕು. ಯಾವ ತರ ಲೆವೆಲ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಒಂದು 10 years ಒಂದು ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗಬೇಕು. ಸೊ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗಬೇಕು ಅಂದ್ರೆ ಸೊ ನೀವು ಅದನ್ನ ಮೇಂಟೈನ್ ಮಾಡಬೇಕು. ಸೊ ಯಾವ ತರ ಮೇಂಟೈನ್ ಮಾಡ್ತೀರಾ ಅದನ್ನ ಎಲ್ಲ ಹಾಕ್ಬೇಕು. ಸೊ ಅಕ್ವಸಿಷನ್ ಇಯರ್, ಸೊ ಯಾವ ಇಯರ್ ಅಲ್ಲಿ ನೀವು ಅಕ್ವಸಿಷನ್ ಮಾಡ್ತಾ ಹೋಗ್ತೀರಾ. ಸೊ ಅಸೆಟ್ ಫಾರ್ ಎಕ್ಸಾಂಪಲ್ ನೀವು ಇನ್ಫಿನಿಟಿ ರೇಂಜ್ ಪರ್ಟಿಕ್ಯುಲರ್ ರೇಂಜ್ ಇಲ್ಲ ಮೇಂಟೈನ್ ಮಾಡೋದಕ್ಕೆ ಇಯರ್ ಅಂದ್ರೆ, ಸೊ ನೀವು ಇನ್ಫಿನಿಟಿ ರೇಂಜ್ ಕೂಡ ಹಾಕ್ಬೋದು. ಸೊ ಇಯರ್ಸ್ ಕೂಡ ಇನ್ಫಿನಿಟಿ ರೇಂಜ್ ಹಾಕ್ಬೋದು. ಅಂಡ್ ಈ ಪೀರಿಯಡ್ಸ್ ನೀವು 12 ಪೀರಿಯಡ್ಸ್ ಸೆಲೆಕ್ಟ್ ಮಾಡಬೇಕು. ಬಿಕಾಸ್ 1 yearಗೆ 12 ಪೀರಿಯಡ್ಸ್ ಇರುತ್ತಲ್ವಾ, ಸೊ ಆ 12 ಪೀರಿಯಡ್ಸ್ ಸೆಲೆಕ್ಟ್ ಮಾಡಬೇಕು. ಸೊ ಬೇಸ್ ವ್ಯಾಲ್ಯೂಸ್ ನಾವು 0.1 ತಗೊಂಡಿಲ್ಲ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ತಗೊಳ್ಳಿ, 5% ಡಿಪ್ರಿಷಿಯೇಷನ್ ತಗೊಳ್ಳಿ. ಸೊ ಅದೆನ್ ಸೇವ್ ಇಟ್. ಓಕೆ, ಈ ತರ ನೀವು ಡಿಪ್ರಿಷಿಯೇಷನ್ ಮೇಂಟೈನ್ ಮಾಡಬೇಕು. ಗೋ ಬ್ಯಾಕ್. ಸೊ ಇದನ್ನ ಇಲ್ಲಿ ಮೇಂಟೈನ್ ಮಾಡಬೇಕು HC. ಓಕೆ, ಸೊ ಇದು ಕ್ಲಾಸ್ ನಿಮಗೆ ಯಾವ ತರ ಮೆಥಡ್, ಸ್ಟ್ರೈಟ್ ಲೈನ್ ಮೆಥಡ್ ಬೇಕಾ, ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಬೇಕಾ, ಡಿಪ್ರಿಷಿಯೇಷನ್, ಸೊ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಚೇಂಜ್ ಮೆಥಡ್ ನಾನು ಹೇಳಿದ್ನಲ್ಲ. ಸೊ ಚೇಂಜ್ ಓವರ್ ಬೇಕು ಅಂದ್ರೆ ನೀವು ಚೇಂಜ್ ಓವರ್ ಕೂಡ ಯೂಸ್ ಮಾಡ್ಕೋಬಹುದು.
ಇಲ್ಲ ಅಂದರೆ ಯಾರಿಗೆ ನೀವು ಆಟೋಮೆಟಿಕ್ ಚೇಂಜ್ ಓವರ್ ಬೇಡ ಅಂದರೆ ನೋ ಆಟೋಮೆಟಿಕ್ ಚೇಂಜ್ ಓವರ್ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಇಫ್ ಯು ಮೇಂಟೈನ್ ದ ಚೇಂಜ್ ಓವರ್ ದೆನ್ ಯು ಹ್ಯಾವ್ ಟು ಮೇಂಟೈನ್ ದ ರೇಟ್ ಇಯರ್. ನೀವೇನೋ ರೇಟ್ ಚೇಂಜ್ ಓವರ್ ಮೇಂಟೈನ್ ಮಾಡಿದ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಓವರ್ ಆಗಬೇಕು ಅಂತ ಮೇಂಟೈನ್ ಮಾಡ್ತಾ ಹೋಗ್ತೀವಿ. Factory is not allowed the depreciation method G and P in the questions. Okay, change either the declared balance method or I think we have selected the declared balance method. Right? Yeah, maintain the percentage. Entire percentage not allowed for the depreciation method. ಏನೋ ಒಂದು ಮಿಸ್ಟೇಕ್ ಮಾಡ್ಬಿಡ್ತೀವಲ್ಲ. ಡಿಪ್ರಿಷಿಯೇಷನ್ ಎ ಮೆಥಡ್ ಎಲ್ಲ ಯೂಸ್ ಮಾಡಿಲ್ಲ ಬಟ್ ಸ್ಟಿಲ್ ಒನ್ ಸೆಕೆಂಡ್.
I'm checking this error. Actually, this should not come. Give me a minute. Okay, let me check this. Okay, let me go back and try again. Maintain depreciation key, HCLT. Okay, so no assignment ತಗೊಂಡಿದ್ದೀನಿ class. I'll check now. Yeah, so it is getting activated. Go back. Okay, status active ಇದೆ. So now let me try to create an asset. Okay, so here is 01. So asset class building BLD. So enter. ಓಕೆ, ಸೊ ಲಾಸ್ಟ್ ಫಿಸ್ಕಲ್ ಇಯರ್ದು ಇನ್ಫಾರ್ಮೇಶನ್ ಎಂಟಿ ಇದೆ ಅಂತ ತೋರಿಸ್ತಾ ಇದೆ. ಅಂದ್ರೆ ನಾವು ಇದು ಸೆಟಪ್ ಮಾಡುವಾಗ ಕಂಪನಿ ಕೋಡ್ಗೆ ಆಕ್ಟಿವೇಟ್ ಮಾಡಬೇಕು. ಓಕೆ, ಸೊ ಅದನ್ನ ಆಕ್ಟಿವೇಟ್ ಮಾಡೋಣ. ಮಾರ್ಕ್ ಸೆಟ್ಟಿಂಗ್ಸ್ ಫಾರ್ ಕಂಪನಿ ಕೋಡ್ ಹೋಗಿ, ಸೊ ಇಲ್ಲಿ ಮೇಕ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಯಾವ ಇಯರ್ಗೆ ಅಂಡ್ ಯಾವ ಸೆಟಪ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ. ಓಕೆ, ಅಂಡ್ ಇಲ್ಲಿ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಕಂಪನಿ ಕೋಡ್ ಕೂಡ ಚೆಕ್.
Okay, so let it be. Now try again. Go back. AS01. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಸೊ ನೀವು ಇವಾಗ ಅಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮಾಸ್ಟರ್ ಡೇಟಾ, ನಾವು GL ಕ್ರಿಯೇಟ್ ಮಾಡ್ತೀವಲ್ವಾ, ಸೊ ಅದೇ ತರ AS01 ಅಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಿಮ್ಗೆ ವರ್ಕ್ಶೀಟ್ ಅಲ್ಲಿ ಸೊ ಡಿಪ್ರಿಸಿಯೇಷನ್ ಕೀ ಸೊ HC1. ಸೊ ಇದನ್ನ ನಾವು ಬಿಲ್ಡಿಂಗ್ ಅಸೈನ್ ಮಾಡಿದೀವಿ. ಸಿಮಿಲರ್ ವೇ ಇವಾಗ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ತಾ ಇದೀವಿ. Asset master data. So T code is AS01. ಸೊ ಇವಾಗ ಡಿಸ್ಕ್ರಿಪ್ಷನ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಯಾವುದು, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಯಾವುದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಸೊ ದೆನ್ ಟೈಮ್ ಡಿಪೆಂಡೆಂಟ್ ಕಾಸ್ಟ್ ಸೆಂಟರ್. ಸೊ ನಾವೇನು ಕಾಸ್ಟ್ ಸೆಂಟರ್ ಡಿಫೈನ್ ಮಾಡಿದ್ವಿ ಆ ಕಾಸ್ಟ್ ಸೆಂಟರ್ನ ಹಾಕ್ಬೇಕು. ಸೊ ಯಾವ ಕಾಸ್ಟ್ ಸೆಂಟರ್ ಅಂಡರ್ಲಿ ಬುಕ್ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಇದಾದ್ಮೇಲೆ ಡಿಪ್ರಿಸಿಯೇಷನ್ ಏರಿಯಾ. ಸೊ ಇಲ್ಲಿ ನೋಡಿ ಡಿಪ್ರಿಸಿಯೇಷನ್ ಏರಿಯಾ ಬ್ಲಾಂಕ್ ಇದೆ, ಬಿಕಾಸ್ ನಾವು ಲೇಔಟ್ಗೆ ಅಸೈನ್ ಮಾಡಬೇಕು. ಸೊ ಅದು ಅಸೈನ್ ಮಾಡಿದ್ಮೇಲೆ ಇಲ್ಲಿ ತೋರಿಸೋದು. ಸೊ ಲೆಟ್ ಮೀ ಗೋ ಟು ದಟ್. Go back. So ಇಲ್ಲಿ but why it is not coming? So now HC1, HC1 and HC1. Okay, so enter and save it. Go back. ಮತ್ತೆ ಬಿಗಿನಿಂಗ್ ಇಂದ ಅಸೆಟ್ ಕ್ರಿಯೇಟ್ ಮಾಡಬೇಕು. AS01 ಎಂಟರ್. ಸೊ ಇದು ನಾನು ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ ಒಂದು ತಗೊಂಡಿದ್ದಲ್ಲ 01 ಡಿಪ್ರಿಸಿಯೇಷನ್. ಸೊ ಅದಕ್ಕೋಸ್ಕರ ಇದು ನಿಮಗೆ ಆಕ್ಟಿವೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಸೊ ಯೂಸ್ಫುಲ್ ಲೈಫ್ ಅಸೆಟ್ಗೆ ಎಷ್ಟು ವರ್ಷ ಯೂಸ್ಫುಲ್ ಲೈಫ್ ಇದೆ. ಓಕೆ, ಸೊ ಇವಾಗ ಅಸೆಟ್ ಒಂದು ಕ್ರಿಯೇಟ್ ಆಯ್ತು. ಸೊ ಇದು ಮಾಸ್ಟರ್ ಡೇಟಾ ನಾವು ಕ್ರಿಯೇಟ್ ಮಾಡಿರೋದು. ಸೊ ಈ ಮಾಸ್ಟರ್ ಡೇಟಾ ಅಗೇನೆಸ್ಟ್ ನಾವು ಪರ್ಚೇಸ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಅಸೆಟ್ಗೆ ಡಿಪ್ರಿಸಿಯೇಷನ್ ಕೀ ಮೇಂಟೈನ್ ಮಾಡಿದ್ವಿ ಅಂದ್ರೆ ಸೊ ಡೇಟ್ ಆಫ್ ಅಕ್ವಿಸಿಷನ್ ಮಾಡಬೇಕು. ಓಕೆ,
So f dash 90. So f dash 90 is that equal to do the asset acquisition. Okay. ಓಕೆ ಇದು 31. ಸೊ 31 ಬಂದ್ಬಿಟ್ಟು ವೆಂಡರ್ ಇನ್ವಾಯ್ಸ್ ಅಕೌಂಟ್. ಓಕೆ ಸೊ ನಮ್ದು ವೆಂಡರ್ ಅಕೌಂಟ್ನ ಇಲ್ಲಿ ಹಾಕ್ಬೇಕು. ಸೊ ವೆಂಡರ್ ಇನ್ವಾಯ್ಸ್ ಅಕೌಂಟ್ಗೆ 31. ಸೊ ಯಾವ ವೆಂಡರ್ ಕ್ರಿಯೇಟ್ ಮಾಡಿದ್ವಿ ನಾವು? ಫೆಡೆಕ್ಸಾ ತಗೊಳ್ಳಿ. ಓಕೆ ನೆಕ್ಸ್ಟ್ ಎಂಟರ್. ಸೊ ಅಮೌಂಟ್ ಹಾಕ್ಬೇಕು, ಏನು ಅಮೌಂಟಿಗೆ ಪರ್ಚೇಸ್ ಮಾಡ್ತಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ 50 ಲ್ಯಾಕ್ ಅಂತ. ಸೊ ನೆಕ್ಸ್ಟ್ ಇದು ಅಸೆಟ್ ಅಕೌಂಟ್ ಅಲ್ಲಿ ನಾವು ಮಾಡ್ತಾ ಇರೋದು. ಸೊ 70 ಹಾಕ್ಬೇಕು. ಸೊ ಪೋಸ್ಟಿಂಗ್ ಕೀ 70 ಫಾರ್ ಅಸೆಟ್. ಸೊ ನೀವು ಪೋಸ್ಟಿಂಗ್ ಕೀಸ್ನ ನೋಡ್ಕೋಬಹುದು. 70, 71 ಎಲ್ಲ ಪೋಸ್ಟಿಂಗ್ ಕೀಸ್ ಇರುತ್ತೆ ಅಸೆಟ್, ಡೆಬಿಟ್ ಅಂಡ್ ಕ್ರೆಡಿಟ್ಗೆ. ಸೊ ಅಸೆಟ್ ಡೆಬಿಟ್ಗೆ 70, 75 ಬಂದ್ಬಿಟ್ಟು ಅಸೆಟ್ ಕ್ರೆಡಿಟ್ಗೆ. ಸೊ ಇವಾಗ ನಾವು ಫಸ್ಟ್ ಎಂಟ್ರಿ ಮಾಡ್ತಿರುವಾಗ ವೆಂಡರ್ ಅಕೌಂಟ್, ಅಸೆಟ್ ಅಕೌಂಟ್ ಡೆಬಿಟ್ ವೆಂಡರ್ ಅಕೌಂಟ್. ಸೊ ಹಂಗಾಗ್ಬಿಟ್ಟು ನಾನು 70 ತಗೊಂಡಿದ್ದೀನಿ. ಅಂಡ್ ಅಸೆಟ್ ನಂಬರ್ ರೇಂಜ್ 20,000. ಎಸ್ 20,000. ಅಂಡ್ ಅಲ್ಲಿ ಟೈಪ್ 100. ಸೊ ಅಕ್ವಿಸಿಷನ್ ಮಾಡುವಾಗ ಎಕ್ಸ್ಟರ್ನಲ್ ಅಸೆಟ್ಗೆ 100 ಟೈಪ್. ಕಂಪನಿ ಕೋಡ್ ಹಾಕಬೇಕು, SCLT ಕಂಪನಿ ಕೋಡ್ ಎಂಟರ್. ಓಕೆ ಸೊ ನಾವು ಕಾನ್ಫಿಗರೇಷನ್ಸ್ ಅಲ್ಲಿ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ ಮೇಂಟೈನ್ ಮಾಡಿಲ್ಲ ಅಂತ ಬರ್ತಾ ಇದೆ. ಸೊ ವಿ ಹ್ಯಾವ್ ಟು ಮೇಂಟೈನ್ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್. ಸೊ ಇಲ್ಲಿ ಕೂಡ ನೀವು ಓಪನ್ ಮಾಡ್ಬಿಟ್ಟು ಮೇಂಟೈನ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ SIMGಲಿ ಅಕೌಂಟ್ ಅಸೈನ್ಮೆಂಟ್ಗೆ ಹೋಗ್ಬಿಟ್ಟು ಮಾಡಿ. ಸೊ ಅಸೈನ್ GL ಅಕೌಂಟ್ಸ್. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ಸ್, ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ ಎಲ್ಲರನ್ನೂ ಕೂಡ ಇಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ನಾವು ಆಲ್ರೆಡಿ ಇದಕ್ಕೆ ಅಕೌಂಟ್ ಇನ್ಫಾರ್ಮೇಷನ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಮೇಂಟೈನ್ ಮಾಡಿದ್ವಿ ಅನ್ಸುತ್ತೆ. ಲೆಟ್ ಮಿ ಚೆಕ್. ಅಕೌಂಟ್ ಇನ್ಫಾರ್ಮೇಷನ್ ಯಾವ್ದು ತಗೊಂಡೆ ಅಂತ ಸೊ ಅಕೌಂಟ್ ಡಿಟರ್ಮಿನೇಷನ್ ಬಂದ್ಬಿಟ್ಟು 2,01,000. ಸೊ ಇದನ್ನೆಲ್ಲ ಅಸೈನ್ ಮಾಡಬೇಕು. ಇಟ್ ಈಸ್ ಓಕೆ. ಸೆಲೆಕ್ಟ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ನ, ಸೊ ನಾವು ಅಕ್ವಿಸಿಷನ್ ಮಾಡಿದ್ವಿ, ಬ್ಯಾಲೆನ್ಸ್ ಶೀಟ್ ಟ್ರಿಗರ್ ಆಗ್ಬೇಕಲ್ವಾ. ಸೊ 00. ಸೊ ನಾವು ಅಸೆಟ್ಸ್ ಬಿಲ್ಡಿಂಗ್ GL ಅಕೌಂಟ್ ತಗೋಬೇಕು, ಬ್ಯಾಲೆನ್ಸ್ ಶೀಟ್ ಅಕೌಂಟ್. ಓಕೆ ಸೊ ಇವೆಲ್ಲ ರಿವ್ಯಾಲ್ಯೂಯೇಷನ್ಸ್ಗೆ. ಓಕೆ ಸೊ ನಾವು ಡಿಪ್ರಿಸಿಯೇಷನ್ ಸೇವ್ಡ್ ಅಂಡ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಅಸೆಂಟ್ GL ಕೂಡ ಮೇಂಟೈನ್ ಮಾಡಬೇಕು. ಸೊ ನಾವು ವಾಟ್ ಇಸ್ ದ GL ಫಾರ್ ಡಿಪ್ರಿಸಿಯೇಷನ್? ಕಾಪಿ ಪೇಸ್ಟ್ ಸೇವ್ಡ್.
ಸಿಮಿಲರ್ ವೇ ನಾವು ಇವಾಗ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ಸ್ ಕೂಡ ಅಸೈನ್ ಮಾಡಬೇಕು. ಸೊ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ ಎಲ್ಲಿ ಅಸೈನ್ ಮಾಡೋದು ಅಂದ್ರೆ ಸೊ ಇಯರ್ ಟೆಕ್ನಿಕಲ್ ಕ್ಲಿಯರಿಂಗ್. ಓಕೆ, ಸೊ ಇಲ್ಲಿ ಹೋಗಿ ಡಿಫೈನ್ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ ಟು ಇಂಟಿಗ್ರೇಷನ್ ಆಫ್ ಅಸೆಟ್. ಸೊ ಇಲ್ಲಿ ನೀವು ಮೇಂಟೈನ್ ಮಾಡಬೇಕು. ಸೊ ಟೆಕ್ನಿಕಲ್ ಕ್ಲಿಯರಿಂಗ್ ನೀವು ಎಂಟ್ರೀಸ್, ಸೊ ಚಾರ್ಟ್ ಆಫ್ ಅಕೌಂಟ್, HC, LT, ಸೆಲೆಕ್ಟ್ ಅಂಡ್ ಕ್ಲಿಯರಿಂಗ್ ಅಕೌಂಟ್. ಸೊ ಕ್ಲಿಯರಿಂಗ್ ಅಕೌಂಟ್ ಮಾಡಿದ್ವಲ್ವಾ, ಅಸೆಟ್ ಕ್ಲಿಯರಿಂಗ್ ಇಲ್ಲ ಕ್ರಿಯೇಟ್ ಮಾಡಿಲ್ಲ. ಸೊ ವಿ ನೀಡ್ ಟು ಕ್ರಿಯೇಟ್ ಆನ್ GL ಅಕೌಂಟ್ ಫಾರ್ ಟೆಕ್ನಿಕಲ್ ಕ್ಲಿಯರಿಂಗ್. ಸೊ ಏನ್ ಪರ್ಪಸ್ಗೋಸ್ಕರ ಮಾಡ್ತೀವಿ ಟೆಕ್ನಿಕಲ್ ಕ್ಲಿಯರಿಂಗ್ ಅಂದ್ರೆ GRI ಕ್ಲಿಯರಿಂಗ್ ಪರ್ಪಸ್ಗೋಸ್ಕರ. ಓಕೆ, ಸೊ ಪರ್ಚೇಸ್ ಮಾಡಿದಾಗ ಸೊ ಇಟ್ ಶುಡ್ ಬಿ ನಾಲ್ಕು GRI. ಓಕೆ, ಸೊ ಅಸೆಟ್ ಟೆಕ್ನಿಕಲ್ ಕ್ಲಿಯರಿಂಗ್, ಸೊ ಅಸೆಟ್ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್. ಓಕೆ, ಸೊ ಇದು ಕೂಡ ಅಸೆಟ್ಸ್ಗೆ. ಸೊ ನೀವು ಫೀಲ್ಡ್ ಸ್ಟೇಟಸ್ ಗ್ರೂಪ್ನ ಸೆಲೆಕ್ಟ್ ಮಾಡಬೇಕು. ಅದೇ GL ಅಕೌಂಟ್ ಇಲ್ಲಿ ಅಸೈನ್ ಮಾಡಿ. ಓಕೆ, ಸೊ ಇವಾಗ ಟೆಕ್ನಿಕಲ್ ಕ್ಲಿಯರಿಂಗ್ GL ಕೂಡ ಅಸೈನ್ ಆಗಿದೆ. ನಾವು ಇವಾಗ ಅಸೆಟ್ ಅಕ್ವಿಸಿಷನ್ ಪ್ರೊಸೆಸ್ ಮಾಡೋಣ. ಇಲ್ಲಿ ಎರಡು ಬಂತಲ್ವಾ, ಸೊ ನಾವು ವಿಲ್ ಗೋ ಬ್ಯಾಕ್ ಅಂಡ್ ಟ್ರೈನ್ W-90 documented text asset purchase vendor account, enter 50 lakh ಇದೆ. This is the asset number, transaction type, company code. ಸೊ ಇವಾಗ ಅಲೋ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ಸ್ಟಿಮ್ಯುಲೇಟ್ ಮಾಡಿ. ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್. ಸೊ ಎಂಟ್ರಿ ಬಂದ್ಬಿಟ್ಟು ಇವಾಗ ಅಸೆಟ್ ಅಕೌಂಟ್ ಡೆಬಿಟ್, ಸಾರಿ, ಸೊ ಇವಾಗ ಎಂಟ್ರಿ ಬಂದ್ಬಿಟ್ಟು ಅಸೆಟ್ ಅಕೌಂಟ್ ಡೆಬಿಟ್ ವೆಂಡರ್ ಅಕೌಂಟ್ ಇದೆ. ಸೊ ವೆನ್ ಪರ್ಚೇಸ್ ಐ ವಿಲ್ ಪೋಸ್ಟ್ ಇಟ್. ಇವಾಗ ಏನಾಯ್ತು, ಡಾಕ್ಯುಮೆಂಟ್ ಕೂಡ ಪೋಸ್ಟ್ ಆಯ್ತು. ದಿಸ್ ಇಸ್ ದ ಅಸೆಟ್ ಡಾಕ್ಯುಮೆಂಟ್. ಸೊ ಇವಾಗ ನೀವು ಅಸೆಟ್ ಎಕ್ಸ್ಪ್ಲೋರರ್ ಅಲ್ಲಿ ಈ ವ್ಯಾಲ್ಯೂಸ್ ನೋಡ್ಬೋದು. ಸೊ ನಾವು ಆಲ್ರೆಡಿ ಮಾಸ್ಟರ್ ಡೇಟಾದಲ್ಲಿ ಕ್ರಿಯೇಟ್ ಮಾಡಿದ್ವಲ್ವಾ ಇದು ಅಸೆಟ್ದು. ಸೊ ವಿಲ್ ಗೋ ಬ್ಯಾಕ್. ಸೊ ಅಸೆಟ್ ಮಾಸ್ಟರ್ ಡೇಟಾ ಏನಿದೆ, ಸೊ ಈ ಮಾಸ್ಟರ್ ಡೇಟಾಗೆ ಈ ಮಾಸ್ಟರ್ ಡೇಟಾಗೆ ಅಸೆಟ್ ಎಕ್ಸ್ಪ್ಲೋರರ್ ಮಾಡಬೇಕು. ಓಪನ್ ಒನ್ ಮೋರ್ ಟಿ ಕೋಡ್. ಸೊ AW01 ಅಸೆಟ್ ಎಕ್ಸ್ಪ್ಲೋರರ್ಗೆ ಟ್ರಾನ್ಸಾಕ್ಷನ್ ಕೋಡ್ AW01. ಐ ಮೇಂಟೈನ್ ದಟ್ ಇನ್ ಎಕ್ಸೆಲ್ ಅಂದ್ರೆ ಚೆಕ್ ಮಾಡೋದಕ್ಕೆ ನಮಗೆ. ಓಕೆ, ಸೊ ಇಲ್ಲಿ ನಾವು ಏನು ಅಕ್ವಿಸಿಷನ್ ಮಾಡಿದ್ವಿ ಆ ವ್ಯಾಲ್ಯೂ ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಡಿಪ್ರಿಷಿಯೇಷನ್ ನಾವೇನು ಮೇಂಟೈನ್ ಮಾಡಿದ್ವಲ್ವಾ, ಸೊ ಆ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ನಿಮಗೆ 50 lakh ಮೇಲೆ ನಾವು 5% ಡಿಪ್ರಿಷಿಯೇಷನ್ ಅಂತ ಮೇಂಟೈನ್ ಮಾಡಿದ್ವಲ್ವಾ. ಸೊ ಇಫ್ ಯು ಕ್ಯಾಲ್ಕುಲೇಟ್ ಆನ್ 50 lakh, you should match. Okay, so 50 lakh into 5%. ಓಕೆ, ಸೊ ಇದು ಬಂದ್ಬಿಟ್ಟು ನಾವು ಇವಾಗ ಈ ಮಂತ್ಗೆ ನಾವು ಮಿಡಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಈ ತರ ತೋರಿಸ್ತಾ ಇದೆ. ಬಟ್ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂಸ್ ಇಟ್ ವಿಲ್ ಶೋ ದ ಎಕ್ಸಾಕ್ಟ್ ವ್ಯಾಲ್ಯೂ. ಸೊ 5 lakh ಇದೆ. ಸೊ ಆರ್ಡಿನರಿ ಡಿಪ್ರಿಷಿಯೇಷನ್ ಎವ್ರಿ ಮಂತ್ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ ಓಕೆ, ಸೊ ಎಕ್ಸಾಕ್ಟ್ಲಿ 10,000 ಸ್ಪ್ಲಿಟ್ ಆಗಿದೆ 12 monthsಗೆ. ಓಕೆ, ಸೊ ದಟ್ ಈಸ್ ವಾಟ್ ಇಟ್ ಶೋಡ್. ಸಾರಿ, 1 lakh. ಸೊ 1 lakh rupees ಏನು ವ್ಯಾಲ್ಯೂ ಇದೆ ಅದು ಸ್ಪ್ಲಿಟ್ ಆಗಿದೆ ಟು ಈಕ್ವಲ್. ಓಕೆ, ಸೊ ಎವ್ರಿ ಮಂತ್ ಇದೇನಾಗುತ್ತೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ ಡಿಪ್ರಿಷಿಯೇಷನ್. ಬಟ್ ನಾನು ಪರ್ಸೆಂಟೇಜ್ ರಿಮೂವ್ ಮಾಡಿದೆ ಅಲ್ವಾ, ಸೊ ಹಂಗಾಗಿ ತಗೊಂತಾ ಇಲ್ಲ. ಆಕ್ಚುಲಿ ಪರ್ಸೆಂಟೇಜ್ ಇದು ಡೈರೆಕ್ಟ್ ಆಗಿ ತಗೊಂತಾ ಇದೆ ವ್ಯಾಲ್ಯೂಸ್ನ.
ಸೊ ಅಮೌಂಟ್ ಮೇಲೆ ತಗೊಂತಾರೆ ಇವಾಗ ಕ್ಯಾಲ್ಕುಲೇಷನ್ಸ್. ಸಿ, ಸೊ ಇದು ಎವ್ರಿ ಮಂತ್ ಏನಾಗ್ತಾ ಇರುತ್ತೆ, ಸೊ ಮೈನಸ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಸ್. ಸೊ ಡಿಡಕ್ಟ್ ಆಗಿದಂಗೆ ಇಯರ್ ಬೈ ಇಯರ್ ಟೋಟಲ್ ವ್ಯಾಲ್ಯೂಸ್ ಎಷ್ಟಿರುತ್ತೆ ಅಂತ, ಬುಕ್ ವ್ಯಾಲ್ಯೂಸ್. ಸೊ ಇವಾಗ ಇಷ್ಟಿದೆ ಅಲ್ವಾ ಬುಕ್ ವ್ಯಾಲ್ಯೂಸು. ನೆಕ್ಸ್ಟ್ ಇಯರ್ಗೆ ಸೊ ಆರ್ಡಿನರಿ ಡಿಪ್ರಿಷಿಯೇಷನ್ ನೀವು 1 lakh ರನ್ ಮಾಡಿದ್ರೆ ಇಟ್ ವಿಲ್ ಬಿ 4,90,000. ಓಕೆ, ಸೊ ಅಗೈನ್ 4,90,000 ಇರುತ್ತೆ, ಬಟ್ ಅಕ್ವಿಸಿಷನ್ ವ್ಯಾಲ್ಯೂ ವಿಲ್ ಬಿ 5 lakh. ಸೊ ಈಗ 4,90,000 ಮೇಲೆ ಸೊ ಈ ಅಮೌಂಟ್ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ ಆರ್ಡಿನರಿ ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ಅಮೌಂಟ್ ರೆಡ್ಯೂಸ್ ಆದಂಗೆ ಅಸೆಟ್ ವ್ಯಾಲ್ಯೂಸ್, ಅಸೆಟ್ ಅದು ನೆಟ್ ಬುಕ್ ವ್ಯಾಲ್ಯೂ ಕೂಡ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಾವು 99 years ಹಾಕಿರೋದ್ರಿಂದ ಯು ಕ್ಯಾನ್ ಸಿ ಇಯರ್. ಸೊ ಯಾವಾಗ ಇದು, ಸೊ 2024, ಸೊ ಈ ವರ್ಷಕ್ಕೆ ಕರೆಕ್ಟಾಗಿ 2124 ಈ ಇಯರ್ಗೆ ಇದು ಎಕ್ಸ್ಪೈರ್ಡ್ ಆಗುತ್ತೆ. ಓಕೆ, ಸೊ ಅಸೆಟ್ ಡಿಪ್ರಿಷಿಯೇಷನ್ ಇಷ್ಟಿರುತ್ತೆ. ಸೊ ಇದು 99 yearsವರೆಗೂ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಫ್ರಮ್ 2026 to 2125. ಸೊ ನಾವೇನು ಮೇಂಟೈನ್ ಮಾಡಿದ್ವಿ ಇಯರ್ಲಿ ವೈಸ್, ಸೊ ಆ ಥರ ಡಿಪ್ರಿಷಿಯೇಷನ್ ಕೂಡ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೀವು ಮೇಂಟೈನ್ ಮಾಡ್ತಾ ಹೋಗಿ ಡಿಪ್ರಿಷಿಯೇಷನ್ದು. ಸೊ ನೀವು ಡಿಫ್ರೆಂಟ್ ಡಿಪ್ರಿಷಿಯೇಷನ್ ಏರಿಯಾಸ್ ಇದೆಯಲ್ಲ, ಸೊ ಬೇಸ್ಡ್ ಆನ್ ದಟ್ ಕೂಡ ಅಸೆಟ್ ಕ್ಯಾಲ್ಕುಲೇಷನ್ಸ್ನ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಿರೋದು ಆರ್ಡಿನರಿ ಡಿಪ್ರಿಷಿಯೇಷನ್. ಇದೆಲ್ಲ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ, ಕನ್ಸಾಲಿಡೇಟೆಡ್ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ಈ ಬೇರೆ ಬೇರೆ ಡಿಪ್ರಿಷಿಯೇಷನ್ ಏರಿಯಾಸ್ ಯೂಸ್ ಆಗುತ್ತೆ. ಬಟ್ ಬುಕ್ ಡಿಪ್ರಿಷಿಯೇಷನ್ ಒಂದೇ ನಿಮಗೆ ರಿಯಲ್ ಟೈಮ್ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಪ್ಯಾರಾಮೀಟರ್ಸ್. ಸೊ ಯಾವ ಪ್ಯಾರಾಮೀಟರ್ಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ, ಯೂಸ್ಫುಲ್ ಲೈಫ್ 99 years ಇದೆ. ನಾನು ಸ್ಕ್ರಾಪ್ ವ್ಯಾಲ್ಯೂ ಎಲ್ಲ 0 ಕೊಟ್ಟಿದ್ದೀನಿ. ಓಕೆ, ಸೊ ಆ ಡಿಪ್ರಿಷಿಯೇಷನ್ ಕೀ ಏನು ಮೇಂಟೈನ್ ಮಾಡ್ತೀವಿ, ಆ ಡಿಪ್ರಿಷಿಯೇಷನ್ ಕೀ ಡೀಟೇಲ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ನಾವು ಡಿಪ್ರಿಷಿಯೇಷನ್ ಕೀ ಬಂದ್ಬಿಟ್ಟು ನೋಡಿ 0% ಹಾಕಿದ್ದೀನಿ. ಸೊ ರಿಡಕ್ಷನ್ ವ್ಯಾಲ್ಯೂಸ್ ಮೇಂಟೈನ್ ಮಾಡಿದ್ದೀನಿ. ಸೊ ಹಂಗಾಗ್ಬಿಟ್ಟು ನಿಮಗೆ ಡಿಪ್ರಿಷಿಯೇಷನ್ ಪರ್ಸೆಂಟೇಜ್ ತೋರಿಸ್ತಾ ಇಲ್ಲ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗ್ತಾ ಇಲ್ಲ. ಸೊ ಲೈಕ್ ನಿಮಗೆ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲಿ ಸೊ ನಿಮಗೆ ಎಕ್ಸಾಕ್ಟ್ಲಿ ಆ ಬೇಸ್ಡ್ ಅಮೌಂಟ್ ಏನಿದೆ ಅದ್ರ ವೈಸ್ ಸ್ಪ್ಲಿಟ್ ಆಗಿದೆ ಅಷ್ಟೇ. ಓಕೆ, ಸೊ ಅದು ನಿಮಗೆ ಇಲ್ಲಿ ವ್ಯಾಲಿಡ್ ಫ್ರಮ್ ದ ಸ್ಟಾರ್ಟ್ ಡೇಟ್ ಏನು ಕೊಟ್ಟಿದ್ದೆ ಆ ಡೇಟ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ನೀವು ಪರ್ಸೆಂಟೇಜ್ ಕೂಡ ಮೇಂಟೈನ್ ಮಾಡ್ಕೋಬಹುದು, ಬಟ್ ಡಿಪ್ರಿಷಿಯೇಷನ್ ಮೆಥಡ್ಸ್ ಏನಿದೆ ಸಪರೇಟ್ ಮೆಥಡ್ನ ಡಿಫೈನ್ ಮಾಡಿ, ಸೊ ಎಷ್ಟು ಪರ್ಸೆಂಟೇಜ್ ಬೇಕೋ ಆ ಪರ್ಸೆಂಟೇಜ್ನ ಕೂಡ ಮೇಂಟೈನ್ ಮಾಡ್ಕೋಬೇಕು. ಸೊ ಮೇಂಟೈನ್ ಮಾಡಿದ್ರೆ ನಿಮಗೆ ಡಿಪ್ರಿಷಿಯೇಷನ್ ಏನಿದೆ ಈ ಫೇಸಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು, ಬೇಸ್ ಲೈನ್ ಮೆಥಡ್ ತೆಗಿಬೇಕು. ಸೊ ಬೇಸ್ ಲೈನ್ ಮೆಥಡ್ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಸೊ ಬೇಸ್ ಲೈನ್ ಏನು ಅಮೌಂಟ್ ಇರುತ್ತೆ, ಸೊ ಅಮೌಂಟ್ ಮೇಲೆ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ನೀವೇನಾದ್ರು ಚೇಂಜಸ್ ಮಾಡಬೇಕು ಅಂತಂದ್ರೆ, ಇಫ್ ಯು ವಾಂಟ್ ಟು ಡೂ ಚೇಂಜಸ್, ನೀವು ಮಲ್ಟಿ ಲೆವೆಲ್ ಮೆಥಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಏನಿದೆ, ಸೊ ಇಲ್ಲಿ ಡಿಪ್ರಿಷಿಯೇಷನ್ ಫ್ಯಾಕ್ಟರ್ಸ್ ಏನಿದೆಯಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸ್, ಸೊ ಇದೆಲ್ಲದನ್ನು ಮೇಂಟೈನ್ ಮಾಡಿಕೊಂಡು ಸೊ ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಂತ ಪರ್ಸೆಂಟೇಜ್. ಸೊ ಇದೆಲ್ಲ ನಿಮಗೆ 0ನೇ ಇದೆ. ಓಕೆ, ಸೊ ಚೇಂಜ್ ಅವರೆಲ್ಲ ಏನಿಲ್ಲ. ಸೊ ನೀವು ಯಾವ ಥರ ನೀವು ಏನೇನು ಡಿಫೈನ್ ಮಾಡಿರ್ತೀರಿ ಎಂಟೈರ್ ಕಾನ್ಫಿಗರೇಷನ್ಸ್ ಎಲ್ಲ ಕೂಡ ನಿಮಗೆ AW01 ಟ್ರಾನ್ಸಾಕ್ಷನ್ ಕೋಡ್ ಸಿಗುತ್ತೆ. ಸೊ ನೀವೇನೇ ಚೇಂಜಸ್ ಮಾಡಿದ್ರು ಕೂಡ, ಇಂಟರ್ವಲ್ಸ್ ವೈಸ್ ಚೇಂಜಸ್ ಮಾಡ್ತೀನಿ ಅಂದ್ರೂ ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಯಾವ ಇಯರ್ ಇಂದ ಇಂಟರ್ವಲ್ಸ್ ರೇಂಜ್ ಸ್ಟಾಟಸ್ ಆಗುತ್ತೆ, ಸ್ಕ್ರಾಪ್ ವ್ಯಾಲ್ಯೂ ಮೇಂಟೈನ್ ಮಾಡಿದ್ರೆ ಎಷ್ಟು ಸ್ಕ್ರಾಪ್ ವ್ಯಾಲ್ಯೂ ಇದೆ, ಸೊ ಎಲ್ಲ ತೋರಿಸುತ್ತೆ. ಅಂಡ್ ಆಲ್ರೆಡಿ ಡಿಪ್ರಿಷಿಯೇಷನ್ ಪೋಸ್ಟ್ ಆಗಿದ್ರೆ ಪೋಸ್ಟೆಡ್ ವ್ಯಾಲ್ಯೂಸ್ ಅಲ್ಲಿ ತೋರಿಸುತ್ತೆ. ಸೊ ನಾವು ಇವಾಗ ಇನ್ನು ಪೋಸ್ಟ್ ಮಾಡಿಲ್ಲ ಅಲ್ವಾ ಡಿಪ್ರಿಷಿಯೇಷನ್, ಸೊ ಇಟ್ ಇಸ್ ಶೋಯಿಂಗ್ ಅಂಡರ್ ದ ಅಕ್ವಿಸಿಷನ್ ವ್ಯಾಲ್ಯೂ. ಸೊ ಪ್ಲಾನೆಡ್ ವ್ಯಾಲ್ಯೂ ತೋರಿಸುತ್ತೆ. ಪ್ಲಾನೆಡ್ ಅಂದ್ರೆ ನೆಕ್ಸ್ಟ್ ಆರ್ಡಿನರಿ ಡಿಪ್ರಿಷಿಯೇಷನ್ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಓಕೆ, ದಿಸ್ ಇಸ್ ದ ಪ್ಲಾನ್ ಫಾರ್ ನೆಕ್ಸ್ಟ್ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್. ಸೊ ಇದೇ ತರ ನೀವು ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 2027ಗೆ ಹೋದ್ರೆ ಸೊ ಅವಾಗ ಬೇರೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಬಿಫೋರ್ ಇಷ್ಟಿತ್ತಲ್ವಾ ಫಸ್ಟ್ ಇಯರ್ ಸ್ಟಾರ್ಟ್ ಆದಾಗ, ಸೊ ನೆಕ್ಸ್ಟ್ ಇಯರ್ ಚೇಂಜ್ ಆದಾಗ ಇಷ್ಟಿದೆ, ಸೊ ಇಯರ್ ಎಂಡ್ಗೆ ಸೊ ಇಷ್ಟಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಇಷ್ಟಿರುತ್ತೆ ವ್ಯಾಲ್ಯೂಸ್, ದಿಸ್ ಇಸ್ ಡಿಪ್ರಿಷಿಯೇಷನ್. ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಫಸ್ಟ್ 2 years ಕ್ಯಾಲ್ಕುಲೇಷನ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ಈ ತರ ನಿಮಗೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ನೀವು ಪರ್ಸೆಂಟೇಜ್ ಎಕ್ಸಾಕ್ಟ್ ಪರ್ಸೆಂಟೇಜ್ ಮೇಂಟೈನ್ ಮಾಡಿದ್ರೆ ಪರ್ಸೆಂಟೇಜ್ ವೈಸ್ ಕೂಡ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದ ಡಿಪ್ರಿಷಿಯೇಷನ್ ವಿಲ್ ಬಿ ವರ್ಕ್ ಅಂಡ್ ಅಸೆಟ್ ಅಕೌಂಟಿಂಗ್. ಓಕೆ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮತ್ತೆ ಅಗೇನ್ ಪರ್ಸೆಂಟೇಜ್ ವೈಸ್ ಕೂಡ ಬೇಕು ಅಂದ್ರೆ ಪರ್ಸೆಂಟೇಜ್ ವೈಸ್ ಕೂಡ ಮೇಂಟೈನ್ ಮಾಡ್ಬಿಟ್ಟು ಒಂದು ಡಿಪ್ರಿಷಿಯೇಷನ್ ತೋರಿಸ್ತೀವಿ. ಓಕೆ, ಸೊ ಇವಾಗ ಕ್ಯಾಲ್ಕುಲೇಷನ್ ಆಗ್ತಾ ಇರೋದು ಕ್ಯಾಲ್ಕುಲೇಷನ್ಸ್ ವೈಸ್. ಓಕೆ, okay then, so do the practice. If you have any doubt, you guys can call. Okay, and guys, if you don't pay the second installment now, I will remove from the next class. Okay, so I don't want to say again and again. Okay, so Kiran is asking me what I can answer to him. So ನಾನು ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆಗಲ್ಲ, ರೈಟ್? ಸೊ ನೀವು ಪೇ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಡೋಂಟ್ ಜಾಯಿನ್ ದ tomorrow class, or else I will restrict from there. Okay, thank you.